ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ನುಗ್ಗೆ ಸೊಪ್ಪಿನಿಂದ ಯಾವ ರೀತಿ ಉಪ್ಸಾರು ಅಥವಾ ಬಸ್ಸಾರನ್ನು ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 2 ಲೀಟರ್ನಷ್ಟು ನೀರು ಕಾಯಲಿಕ್ಕೆ ಇಟ್ಟಿದ್ದೆ. ಅದು ಚೆನ್ನಾಗಿ ಕುದೀತಾ ಇದೆ, 2 ಲೀಟರಷ್ಟು ನೀರು. ಸೊ ಈ ಹಂತದಲ್ಲಿ 1.5 ಕಪ್ನಷ್ಟು ತೊಗರಿ ಬೇಳೆಯನ್ನು ತೊಳೆದು ಇಟ್ಕೊಂಡಿರೋಂಥದ್ದು ಅದನ್ನು ಹಾಕ್ತಾ ಇದ್ದೀನಿ ಬೇಯಲಿಕ್ಕೆ. ಹಾಗೂ ಒಂದು ಸ್ವಲ್ಪನೇ ಆಯಿಲು ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಈಗ ನೋಡ್ತಿರ್ಬೋದು ಈ ತೊಗರಿಬೇಳೆ ಚೆನ್ನಾಗಿ ಸ್ವಲ್ಪ ಬೆಂದಿದೆ. ಆ ಹಂತದಲ್ಲಿ ನಾವು 4 ಟೊಮೊಟೊವನ್ನು ಬಳಸ್ತಾ ಇದ್ದೀವಿ. 4 ಟೊಮೊಟೊ, 10-5 ಹಸಿಮೆಣಸಿನಕಾಯಿ ಹಾಗೂ ನುಗ್ಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು ಎರಡನ್ನೂ ಜೊತೆಗೆ ಬೆಳೆಸ್ತಾ ಇದ್ದೀವಿ. ಬರೀ ನುಗ್ಗೆ ಸೊಪ್ಪಿಂದ ಕೂಡ ಮಾಡ್ಬೋದು, ಆದರೆ ಮೈಲ್ಡಾಗಿ ಒಂಥರ ಟೇಸ್ಟ್ ಇರುತ್ತೆ. ಅದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಾವು ಸಬ್ಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು ಎರಡನ್ನ ಬಳಸ್ತಾ ಇದ್ದೀವಿ. ಇದು ಟೇಸ್ಟ್ ಚೆನ್ನಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಈ ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಟೊಮೊಟೊವನ್ನು ಹಾಕಿದ್ದಾಯಿತು. ಇದು ಕೂಡ ಚೆನ್ನಾಗಿ ಬೇಯಬೇಕು. ಈಗ ಬೇಳೆ ಅರ್ಧ ಬೆಂದಾಗ ಈ ರೀತಿ ಹಾಕಿದ್ದೀವಿ ನಾವು. ಈಗ ಪೂರ್ತಿಯಾಗಿ ಬೇಳೆ ಮತ್ತು ಮೆಣಸಿನಕಾಯಿ, ಟೊಮೊಟೊ ಅಷ್ಟು ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ನಾವು ವೇಟ್ ಮಾಡಬೇಕು. ಈ ಪ್ರೊಸೀಜರ್ನ ನಾವು ಕುಕ್ಕರ್ಗಿಂತ ಪಾತ್ರೆಯಲ್ಲಿ ಮಾಡಿದ್ರೇ ಬೆಟರು. ಯಾಕಂತಂದರೆ ಇದರಲ್ಲಿ ಸ್ವಲ್ಪ ಪ್ರೊಸೀಜರ್ಸ್ ಇದೆ. ನಾವು ಈಗ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನೇ ರುಬ್ಕೋಬೇಕಾಗತ್ತೆ ಬಸ್ಸಾರಿಗೆ. ಹಾಗಾಗಿ ನಾವು ಹೇಳುವಂಥ ಸ್ಟೆಪ್ಗಳನ್ನು ಫಾಲೋ ಮಾಡಿ ಉಪ್ಸಾರು ಅಥವಾ ಬಸ್ಸಾರು ಖಂಡಿತ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ನೋಡ್ತಿರ್ಬೋದು ಇದು ಚೆನ್ನಾಗಿ ಕುದೀತಾ ಇದೆ, ಬೆಂದಿದೆ. ಇಲ್ಲಿ ನೋಡ್ತಿರ್ಬೋದು ಬೇಳೆ ಇನ್ನೊಂದು ಸ್ವಲ್ಪ ಗಣ್ಣಿದೆ, ಅಂದರೆ ಇನ್ನೊಂದು ಸ್ವಲ್ಪ ಬೇಳೆ ಚೆನ್ನಾಗಿ ಬೇಯಬೇಕು ಅಂತೇಳಿ. ಈ ಬೇಳೆ ಕ್ಲಿಸ್ಟರ್ ಕ್ಲಿಯರ್ ಥರ ಇದ್ದರೆ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ. ಇನ್ನು ಗಣ್ಣಿರೋದ್ರಿಂದ ಬೇಳೆ ಬೇಯಬೇಕು. ಈಗ ಒಂದು ಸ್ವಲ್ಪ ಬಿಟ್ವಿ. ಈಗ ಬೇಳೆ ಬೇಯಕ್ಕೆ ಬಂದಿರುತ್ತಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಈ ಹಂತದಲ್ಲೇ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಕುದಿಲಿಕ್ಕೆ ಬಿಡಿ. ನೀವು ಯಾವಾಗ ಬೇಳೆ ಕ್ಲಿಸ್ಟರ್ ಕ್ಲಿಯರ್ ಕಾಣುತ್ತೋ ಆವಾಗ ಬೇಳೆ ಬೆಂದಿದೆ ಅಂತ ನೀವು ಮುಟ್ಟಿನ ಟೆಸ್ಟ್ ಮಾಡ್ಬೋದು. ಈಗ ಬೇಳೆ ಎಲ್ಲ ಬೆಂದಿದೆ. ಈ ಹಂತದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈ ನೀರನ್ನು ಬಸಿಬೇಕು, ನೀರನ್ನು ತೆಗಿಬೇಕು. ಈ ತೆಗ್ದಿರೋವಂಥ ನೀರನ್ನೇ ನಾವು ಬಸ್ಸಾರು ಅಥವಾ ಉಪ್ಸಾರು ಅಂತ ಮಾಡೋದು. ಸೊ ಇದು ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಂಡಿದ ನಂತರ ನೆಕ್ಸ್ಟು ಪ್ರೊಸೀಜರ್ ಏನಪ್ಪ ಅಂತಂದರೆ, ಈಗೆಲ್ಲ ಬೆಂದಿದೆ ಅಲ್ಲ, ನಾವು ಈ ಟೊಮೊಟೊವನ್ನು ನಾವು ರುಬ್ಬೋದಕ್ಕೆ ಹಾಕಬೇಕು. ಸೊ ಟೊಮೊಟೊವನ್ನು ತೆಗೆದಿಟ್ಕೊಳ್ತಾ ಇದ್ದೀವಿ. ಹಾಗೆಯೇ ಈ ಮೆಣಸಿನ್ಕಾಯಿ ಏನು ಕಾಣ್ತಿದೆ, ಮೆಣಸಿನ್ಕಾಯಿನೂ ಕೂಡ ಸಪ್ರೇಟಾಗಿ ರುಬ್ಕೊಳ್ತೀವಿ. ಸೊ ಮೆಣಸಿನಕಾಯಿನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀವಿ. ಈಗ ರುಬ್ಬೋದಕ್ಕೆ ಏನೇನು ಹಾಕ್ತಿದ್ದೀವಿ ಅಂದರೆ, 1-2 ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀವಿ, ಸ್ವಲ್ಪ ಕೊಬ್ಬರಿ, ಒಂದು ಬಟ್ಲು ಅಂತಂದರೆ ಒಂದು 1/4 ಬಟ್ಲಷ್ಟು ಕೊಬ್ಬರಿನ ಬಳಕೆ ಮಾಡ್ತಿದ್ವಿ ಇಲ್ಲಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಬಳಸ್ತಾ ಇದ್ವಿ. ಮಸಾಲೆ ಭಾಳ ಕಡಿಮೆ. ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಗಾತ್ರದಷ್ಟು ಹುಣಸೆ ಹಣ್ಣು, ಕೊತ್ತಂಬರಿ, ಈಗೇನು ಬೇಯಿಸಿಟ್ಕೊಂಡಿದ್ವಂತಲ್ಲ ಇದ್ವಲ್ಲ 4 ಟೊಮೊಟೊವನ್ನು ಹಾಕ್ತಿದ್ವಿ. ಈ ರೀತಿ ಮುಂಚೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಅಲ್ಲಿ ರುಬ್ಬೋದಕ್ಕೆ ಕಷ್ಟ ಆಗೋದಿಲ್ಲ, ಯಾಕಂದರೆ ಬಿಸಿ ಇರುತ್ತಲ್ಲ. ಹಾಗಾಗಿ ಬೇಯಿಸಿರೋವಂಥದ್ದು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀವಿ. ಈಗ ಇದು ಸ್ಮ್ಯಾಶ್ ಆಯಿತು. ಸೊ ಈಗ ಚೆನ್ನಾಗಿ ರುಬ್ಕೊಳ್ಳೋಣ. ಅದನ್ನು ಸ್ಮೂತ್ ಪೇಸ್ಟ್ ಆಗಬೇಕು. ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಈ ಬಸ್ಸಾರು ರೆಸಿಪಿಗೆ ಯೂಸ್ ಮಾಡೋವಂಥದ್ದು. ಮಸಾಲೆನೂ ಕೂಡ ಕಡಿಮೆ, ಹೆಲ್ತಿ ಕೂಡ. ಈ ನುಗ್ಗೆಕಾಯಿ ಸೊಪ್ಪಿನಲ್ಲಿ ಭಾಳನೇ ಔಷಧಿ ಅಂಶಗಳು ಇರ್ತವೆ. ಸೊ ಪ್ಲೀಸ್ ಟ್ರೈ ದಿಸ್ ರೆಸಿಪಿ. ಈಗ ನೋಡ್ತಿರ್ಬೋದು ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೀವಿ. ಈಗೇನು ಬಸ್ತಿಟ್ಕೊಂಡಿದ್ವಲ್ಲ ಆ ನೀರಿಗೆ ನಾವು ಏನು ಮಸಾಲೆ ರುಬ್ಕೊಂಡಿದ್ವಿ ಅಷ್ಟು ನೀರಿಗೆ ಹಾಕಬೇಕು. ಅಂದರೆ ಬಸ್ಕೊಂಡಿಟ್ಕೊಂಡಂಥ ಬೇಯಿಸಿದಂಥ ನೀರಿಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೇ ನಾವು ಬಸ್ಸಾರು ಅಥವಾ ಉಪ್ಸಾರು ಮಾಡೋದು. ನೆಕ್ಸ್ಟ್ ಇದನ್ನೆಲ್ಲ ಈ ಮಸಾಲೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟನ್ನೆಲ್ಲ ಆ ನೀರಿಗೆ ಹಾಕಿ ಬೇಯಿಸಿಟ್ಕೊಂಡಿದ್ದಂಥ ನೀರಿಗೆ
ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಬೇಯಿಸಿಟ್ಕೊಂಡಿದ್ವಲ್ಲ ಮೆಣಸಿನಕಾಯಿ ಅದನ್ನು ಸಣ್ಣಗೆ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಈ ಹಂತದಲ್ಲಿ ನೀವು ನಿಮಗೆ ಖಾರ ಎಷ್ಟು ಬೇಕನ್ಸುತ್ತೋ ಅಷ್ಟು ಟೀ ಸ್ಪೂನಷ್ಟು ಈ ಬೇಯಿಸಿಟ್ಕೊಂಡಿದ್ದಂಥ ಮೆಣಸಿನಕಾಯಿಯ ಪೇಸ್ಟನ್ನು ಹಾಕ್ಕೋಬೋದು. ನಾವು ಮೇಲೆ ರುಚಿಗೆ ತಕ್ಕಷ್ಟು ಖಾರವನ್ನು ಬಳಸ್ತಾ ಇದ್ದೀವಿ. ನಾವು ಬೇಯಿಸಿಟ್ಕೊಂಡಿದ್ದಂಥ ಅಷ್ಟನ್ನು ಸಾಂಬಾರಿಗೆ ಹಾಕಬೇಕಂತ ಏನಿರಲ್ಲ, ಯಾಕಂದರೆ ಇದರಲ್ಲಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹೀಗೆ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಇದನ್ನು ಸೊಪ್ಪು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ಸೊಪ್ಪಿಗೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಈರುಳ್ಳಿ ಒಂದೆರಡನ್ನ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ. ಇದು ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್, ಏನೇ ಯೂಸ್ ಮಾಡಿದ್ರು ನೀವು ಈರುಳ್ಳಿ, ಜೀರಿಗೆ ಅಷ್ಟೇ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಭಾಳನೇ ಸಿಂಪಲ್ ಆದ ರೆಸಿಪಿ, ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗ್ತಿದೆ, ನೀವು ನೋಡ್ಬೋದು ಈರುಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿ. ಈಗ ಮುಂಚೆನೇ ನೋಡ್ಬೋದು ಬೇಯಿಲಿಕ್ಕೂ ಕೂಡ ಉಪ್ಪನ್ನು ಬಳಸಿದ್ವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು, ಒಗ್ಗರಣೆಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀವಿ. ಒಂದು 8ರಿಂದ 9 ಒಣಮೆಣಸಿನ್ಕಾಯನ್ನು ಬಳಸ್ತಾ ಇದ್ದೀವಿ, ಜಸ್ಟ್ ಫಾರ್ ದ ಸ್ಪೈಸ್. ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಹೀಗೆ ಈ ಸೊಪ್ಪನ್ನು ತೆಗೆದಿಟ್ಟಿದ್ದವಲ್ಲ ಅದನ್ನೆಲ್ಲ ಚೆನ್ನಾಗಿ ಮತ್ತೆ ಹಿಂಡ್ಕೊಂಡಿದ್ದೀವಿ. ಹಿಂಡಿ ತೆಗೆದಂತಹ ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು. ಇಷ್ಟೇ ಒಗ್ಗರಣೆ, ಇದಕ್ಕೇನೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಜಸ್ಟ್ ಮಿಕ್ಸ್ ಇಟ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ನಾವು ಮತ್ತೆ ಕೊಬ್ಬರಿಯನ್ನು ಬಳಕೆ ಮಾಡ್ತಾ ಇದ್ದೀವಿ ಅಥವಾ ತೆಂಗಿನಕಾಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಇದು ಎಷ್ಟು ತೆಂಗಿನಕಾಯಿ ಹಾಕ್ತೀವೋ ಈ ಥರ ಪಲ್ಯಗಳಿಗೆ ಚೆನ್ನಾಗಿರುತ್ತೆ. ಸ್ಟೀರ್ ಫ್ರೈಸ್ ಏನೇ ಇದ್ರೂ ಸೊ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಕೊಬ್ಬರಿ ಮತ್ತು ಒಗ್ಗರಣೆ ಚೆನ್ನಾಗಿ ಬರಿಬೇಕು. ಈಗ ಚೆನ್ನಾಗಿ ಆಗಿದೆ ನಮ್ಮ ಪಲ್ಯ. ನೆಕ್ಸ್ಟ್ ನಾವು ಸಾಂಬಾರು ಯಾವ ರೀತಿ ಮಾಡೋದು ನೋಡೋಣ. ಈಗ ಆಲ್ರೆಡಿ ಪ್ರೀ ಮಿಕ್ಸ್ ಇರೋದು. ಸೊ 5 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀವಿ. ಎಣ್ಣೆ, ಅದಕ್ಕೆ ಈರುಳ್ಳಿ ಅಷ್ಟೇ, ಬೇರೆ ಒಗ್ಗರಣೆ ಥರ ಇದಕ್ಕೆ ಸಾಸಿವೆ, ಜೀರಿಗೆ, ಹಿಂಗು ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಆನಿಯನ್, ಒಂದೇ ಒಂದು ಈರುಳ್ಳಿನ ಬಳಸ್ತಾ ಇದ್ದೀವಿ. ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಚೆನ್ನಾಗಿ ಫ್ರೈ ಆಗ್ತಿದೆ. ಈ ಹಂತದಲ್ಲಿ ನಾವೇನು ಈಗ ಆಲ್ರೆಡಿ ಪ್ರೀ ಮಿಕ್ಸ್ ಮಾಡ್ಕೊಂಡಿದ್ವಿ ಮಸಾಲೆ ಮತ್ತು ಬೇಯಿಸಿಟ್ಕೊಂಡಿರೋಂತಹ ಚಿಲ್ಲಿ ಪೇಸ್ಟ್ ಎಲ್ಲನೂ ಮತ್ತು ಉಪ್ಪು ಕೂಡ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಬೇಯಿಸಿಟ್ಕೊಂಡಿದ್ದಂಥ ನೀರು, ಆ ನೀರನ್ನು ಇಲ್ಲಿ ಹಾಕ್ತಾಯಿದ್ದೀವಿ ಒಗ್ಗರಣೆಗೆ. ಈ ಒಗ್ಗರಣೆಗೆ ಹಾಕಿ ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ. ಇದು ನಮಗೆ ಪೂರಾ ಕುದಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಇದನ್ನು ಬೇಯಿಸಿಟ್ಕೊಂಡಿದ್ದೀವಿ. ಎಲ್ಲ ಇಂಗ್ರೀಡಿಯೆಂಟ್ಸು ಬೇಯಿಸಿರೋದಾಗಿರೋದ್ರಿಂದ ಇಷ್ಟು ಕುದಿ ಬರೋ ಥರ ಆದರೆ ಸಾಕು, ನಮ್ಮ ಬಸ್ಸಾರು ರೆಡಿ. ಸೊ ಇದು ನಮ್ಮ ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮುದ್ದೆಯೊಂದಿಗೆ ಸವಿಯಲು ಸಿದ್ಧವಾಗಿದೆ. ಪ್ಲೀಸ್ try this recipe. Thanks for watching. Please subscribe to my channel. Thank you.